ಶಬರಿಮಲೆ ಯಾತ್ರಿಕರಿಗೆ ಕೇರಳದಲ್ಲಿ ಮಿದುಳು ತಿನ್ನುವ ಅಮೀಬಾ ಸೋಂಕಿನ ಭೀತಿ ಎದುರಾಗಿದೆ. ಹೀಗಾಗಿ ಶಬರಿಮಲೆಗೆ ಹೋಗುವ ಕರ್ನಾಟಕದ ಭಕ್ತರಿಗಾಗಿ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಹೊರಡಿಸಿದೆ. ಯಾತ್ರೆ ವೇಳೆ ನಿಂತ ನೀರಲ್ಲಿ ಸ್ನಾನ ಮಾಡುವಾಗ ನೀರು ಮೂಗು ಪ್ರವೇಶಿಸದಂತೆ ಎಚ್ಚರಿಕೆ ವಹಿಸಲು ಸೂಚನೆ ಕೊಟ್ಟಿದೆ. ಜ್ವರ, ತಲೆನೋವು, ವಾಂತಿ, ಕುತ್ತಿಗೆ ಬಿಗಿತ ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ಸೂಚನೆ ಕೊಟ್ಟಿದೆ. ಶಬರಿಮಲೆ ಅಯ್ಯಪ್ಪನ ವಾರ್ಷಿಕ ಮಕರ ಜ್ಯೋತಿ ಯಾತ್ರೆ ಆರಂಭವಾಗಿದ್ದು 2ನೇ ದಿನವಾದ ನಿನ್ನೆ ಭಾರೀ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಯಾತ್ರಿಕರು ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಈ ವೇಳೆ ಕಾಲ್ತುಳಿತದಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ಭಕ್ತರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಕೆಲವೆಡೆ ನೂಕುನುಗ್ಗಲು ಉಂಟಾಗಿತ್ತು. ಕೆಲವೆಡೆ ಕುಡಿಯೋದಕ್ಕೆ ನೀರು ಸಿಗದೆ ಯಾತ್ರಿಕರು ಪರದಾಡಿದ್ದಾರೆ. ಅಯ್ಯಪ್ಪನ ದರ್ಶನಕ್ಕೆ 6 ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಯಿತು. ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ವಿಡಿಯೋ ವೈರಲ್ ಆಗ್ತಿರುವ ಪ್ರಕರಣಕ್ಕೆ ಇನ್ನೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ನಟ ದರ್ಶನ್ ಪತ್ನಿಯ ಹೆಸರನ್ನ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾರೆ ನಟ ಧನ್ವೀರ್. ಲಾಯರ್ ಒಬ್ಬರಿಂದ ನನಗೆ ವಿಡಿಯೋ ಸಿಕ್ತು, ನಾನು ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದೆ ಅಂತ ಧನ್ವೀರ್ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ವಿಜಯಲಕ್ಷ್ಮಿಯನ್ನು ಕೂಡ ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಣೆ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಲಿದೆ. ನಟ ದರ್ಶನ್, ಪವಿತ್ರಾ ಗೌಡ ಸೇರಿದಂತೆ 17 ಮಂದಿ ಹಾಜರಾಗಬೇಕು. ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಸೇರಿದಂತೆ 7 ಆರೋಪಿಗಳು ಹಾಜರಾಗಲಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಟ್ರಯಲ್ ಆರಂಭಿಸಲಿದೆ 64ನೇ ಸಿಟಿ ಸಿವಿಲ್ ಕೋರ್ಟ್. ನಟ ದರ್ಶನ್ ಪುತ್ರ ವಿನೇಶ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಕೆಂಗೇರಿಯ ಬಿಜಿಎಸ್ ಕಾಲೇಜ್ ಬಳಿ ಭೇಟಿಯಾಗಿರೋದು. ಡ್ಯಾಡ್ ಚಿತ್ರದ ಶೂಟಿಂಗ್ ಆಗಿ ಶಿವಣ್ಣ ಅಲ್ಲಿಗೆ ಬಂದಿದ್ರು. ಈ ವೇಳೆ ಅದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ದರ್ಶನ್ ಪುತ್ರ ವಿನೇಶ್ ಶಿವಣ್ಣ ಇರೋದನ್ನ ತಿಳಿದು ಭೇಟಿ ಮಾಡಿ ಮಾತನಾಡಿಸಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಆರೋಗ್ಯ ಸುಧಾರಿಸಿದ್ದು ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಉಸಿರಾಟದ ತೊಂದರೆಯಿಂದ ಮೊನ್ನೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ಪಾರ್ವತಿ ಅವರನ್ನು ದಾಖಲು ಮಾಡಲಾಗಿತ್ತು. ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಸದ್ಯ ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಉಸಿರುಗಟ್ಟಿ 3 ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಭಾರೀ ಚಳಿ ಇರುವ ಕಾರಣ ಮನೆಯಲ್ಲೇ ಇದ್ದಲಿನ ಕೆಂಡ ಹಾಕೊಂಡು ಮಲಗಿದ್ರು. ಹೀಗಾಗಿ ಹೊಗೆಯಿಂದ ಉಸಿರುಗಟ್ಟಿ ಬೆಳಗಾವಿ ನಗರದ ಅಮನ್ ನಗರದ ನಿವಾಸಿ ರಿಹಾನ್ ಮತ್ತೆ ಮೋಹನ್ ನಾಲ್ಬಂದ ಹಾಗೂ ಸರ್ಫರಾಜ್ ಹರಪ್ಪನಹಳ್ಳಿ ಮೃತಪಟ್ಟಿದ್ದಾರೆ. ಓರ್ವನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿತ್ರದುರ್ಗದ ಮುರುಘಾಸ್ವಾಮಿ ವಿರುದ್ಧದ ಪೋಕ್ಸೋ ಕೇಸ್ನ ತೀರ್ಪು ಇದೇ ನವೆಂಬರ್ 26ರಂದು ಪ್ರಕಟವಾಗಲಿದೆ. ಹೈಕೋರ್ಟ್ ವಕೀಲರಾದ ಸಿವಿ ನಾಗೇಶ್ ಮುರುಘಾಶ್ರೀ ಪರ ಆರ್ಗ್ಯುಮೆಂಟ್ ಮಾಡಿದ್ದು ಸ್ವಾಮಿ ವಿರುದ್ಧದ ಆರೋಪ ಸುಳ್ಳು ಅಂತ ವಾದ ಮಂಡಿಸಿದ್ದಾರೆ. ಪ್ರಾಸಿಕ್ಯೂಷನ್ ಕಡೆಯಿಂದ ನಿನ್ನೆ ವಾದ ಮಂಡನೆ ಮುಕ್ತಾಯ ಆಗಿದೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಇದೇ 26ರಂದು ತೀರ್ಪನ್ನ ಪ್ರಕಟಿಸುತ್ತೆ. ಮಂಡ್ಯ ಜಿಲ್ಲೆ ಶಿವನಸಮುದ್ರದ ಬಳಿ ಕೆನಾಲ್ನಲ್ಲಿ ಬಿದ್ದಿದ್ದ ಕಾಡಾನೆಯನ್ನ ರಕ್ಷಣೆ ಮಾಡಲಾಗಿದೆ. 3 ಕ್ರೇನ್, 40 ಸಿಬ್ಬಂದಿ, ವೈದ್ಯರು, ಅರವಳಿಕೆ ತಜ್ಞರ ತಂಡ ಕಾಡಾನೆಯನ್ನ ರಕ್ಷಣೆ ಮಾಡಿದೆ. 2 ಸಲ ಅರವಳಿಕೆ ನೀಡಿದ ಬಳಿಕ ಆನೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿತ್ತು. ಕೂಡಲೇ ಕ್ರೇನ್ ಮೂಲಕ ಅರಣ್ಯ ಸಿಬ್ಬಂದಿ ಆನೆಯನ್ನ ಮೇಲೆತ್ತಿ ಸ್ಥಳೀಯ ಕಾಡಿಗೆ ರವಾನೆ ಮಾಡಿದ್ದಾರೆ. 1 ವಾರಗಳ ಕಾಲ ಆನೆ ನಿಗಾ ವಹಿಸಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. 4 ದಿನಗಳಿಂದ ನೀರಿನೊಳಗಿದ್ದ ಕಾಡಾನೆ ಕಾಲಿಗೆ ಫಂಗಸ್ ಆಗಿರುವ ಸಾಧ್ಯತೆ ಇದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಅಲ್ಲದೆ ಸರಿಯಾಗಿ ಆಹಾರವಿಲ್ಲದೆ ಕಾಲುವೆಯಲ್ಲಿ ಆನೆ ಒದ್ದಾಡಿತ್ತು. ಹೀಗಾಗಿ ಆನೆಯ ಆರೋಗ್ಯ ತಪಾಸಣೆ ಕೂಡ ನಡೆಸಿದ್ದಾರೆ. ಇನ್ನು ನ್ಯೂಸ್ 18 ನಿರಂತರ ಸುದ್ದಿ ಮಾಡಿ ಅಧಿಕಾರಿಗಳನ್ನು ಎಚ್ಚರಿಸುವ ಕೆಲಸ ಮಾಡಿತ್ತು. ಕಬ್ಬು ದರ ನಿಗದಿ ವಿಷಯವಾಗಿ ಬೀದರ್ ರೈತರು ತಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಸಚಿವರು ಹೇಳಿದ್ರು. ಆದರೆ ಕೊಟ್ಟ ಮಾತನ್ನ ತಪ್ಪಿದ್ದಾರೆ. ರೈತರನ್ನ ಉಳಿಸೋದು ಬಿಟ್ಟು ಸಚಿವರು ಸಕ್ಕರೆ ಕಾರ್ಖಾನೆ ಅವರನ್ನ ಉಳಿಸುತ್ತಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಕಬ್ಬು ದರ ನಿಗದಿ ಆಗಿದೆ. ಬೀದರ್ನಲ್ಲಿ ಇದುವರೆಗೂ ದರ ನಿಗದಿ ಆಗಿಲ್ಲ. ಎಲ್ಲಾ ಜಿಲ್ಲೆಯಲ್ಲಿರುವಂತೆ ನಮ್ಮಲ್ಲೂ ಕಬ್ಬು ಸಿಹಿ ಇದೆ, ಸಪ್ಪೆ ಇಲ್ಲ. ಹೀಗಂತ ಕಬ್ಬು ಬೆಳೆಗಾರರು ಕಿಡಿಕಾರಿದ್ದಾರೆ. ವಿಧಾನಸೌಧದಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾವೇರಿ ನೀರಾವರಿ ನಿಗಮದ ಸಭೆ ನಡೆದಿದೆ. ಅಧಿಕಾರಿಗಳ ಜೊತೆ ಮೇಕೆದಾಟು ಯೋಜನೆ ವಿಚಾರವಾಗಿ ಚರ್ಚೆಯನ್ನ ನಡೆಸಲಾಗಿದೆ. ಸಭೆಯ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆಶಿ,
ಕಾವೇರಿ ಬೋರ್ಡ್ ಮೀಟಿಂಗ್ ಮಾಡಿ ಮೇಕೆದಾಟು ಯೋಜನೆ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇನ್ನು ಡಿಪಿಆರ್ ರೀಸಬ್ಮಿಟ್ ಮಾಡಬೇಕು, ಸಿಡಬ್ಲ್ಯೂಸಿ ಮಟ್ಟದಲ್ಲಿ ಪ್ರತ್ಯೇಕ ಕಚೇರಿ ಮಾಡಬೇಕು, ರಾಮನಗರದಲ್ಲಿ ಹೆಡ್ ಕ್ವಾರ್ಟರ್ಸ್ ಮಾಡಬೇಕು ಅಂತ ಚಿಂತನೆ ಇದೆ. ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಒಯ್ಯುವ ಬಗ್ಗೆಯೂ ಮುಂದೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಬಳ್ಳಾರಿಯ ಜೀನ್ಸ್ ಉತ್ಪಾದನಾ ಕೈಗಾರಿಕೆಗಳ ಸಮಸ್ಯೆ ಬಗೆಹರಿಸೋಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದು, ಇವತ್ತು ಸಂಜೆ 5 ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ನಡೆಸಲಿದ್ದಾರೆ. ಕಾರ್ಖಾನೆಗಳು ಕಲುಷಿತ ನೀರು ವಿಲೇವಾರಿಯನ್ನ ನಿಯಮ ಬಾಹಿರವಾಗಿ ಮಾಡ್ತಾ ಇರುವ ಕಾರಣ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾರ್ಖಾನೆಗಳನ್ನು ಕಳೆದ 7-8 ದಿನಗಳಿಂದ ಮುಚ್ಚಿಸಿದೆ. ಇದರಿಂದ ಕಾರ್ಮಿಕರು ಮತ್ತು ಕಾರ್ಖಾನೆಯ ಮಾಲೀಕರು ಅತಂತ್ರ ಸ್ಥಿತಿಗೆ ಸಿಲುಕಿದ್ದಾರೆ. ಈ ಎಲ್ಲಾ ವಿಚಾರವಾಗಿ ಇವತ್ತು ಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ಕಾರ್ಖಾನೆಗಳ ತ್ಯಾಜ್ಯ ನೀರನ್ನು ಸಮರ್ಪಕವಾಗಿ ಶುದ್ಧೀಕರಣ ಮಾಡಿ ಹೊರಬಿಡುವ ಮತ್ತು ಜೀನ್ಸ್ ಉದ್ದಿಮೆ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಹಾಗೂ ಪರಿಹಾರೋಪಾಯ ಮಾರ್ಗದ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಬಿಹಾರದಲ್ಲಿ ನೂತನ ಸರ್ಕಾರ ರಚನೆಗೆ ಎನ್ಡಿಎ ನಾಯಕರು ಭರ್ಜರಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ನವೆಂಬರ್ 20ರಂದು 10ನೇ ಬಾರಿಗೆ ಸಿಎಂ ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪದಗ್ರಹಣ ನಡೆಯಲಿದ್ದು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇಬ್ಬರು ಡಿಸಿಎಂಗಳು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ಸ್ಪೀಕರ್ ಸ್ಥಾನ ಬಿಜೆಪಿಗೆ ಬಿಟ್ಟುಕೊಡೋಕೆ ಜೆಡಿಯು ಒಪ್ಪಿಗೆ ಸೂಚಿಸಿದೆ. ಕೋಲಾರ ಜಿಲ್ಲೆ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ವಿವಿಧ ಕಳವು ಪ್ರಕರಣದಲ್ಲಿ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 28 ಲಕ್ಷ ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಬಂಗಾರಪೇಟೆಯ ಯರಗೋಳು ಕುಡಿಯುವ ನೀರಿನ ಯೋಜನೆಯ ಪೈಪ್ಗಳಿಗೆ ಬಳಸುವ 25 ಲಕ್ಷ ಬೆಲೆ ಬಾಳುವ ಕಬ್ಬಿಣದ ವಾಲ್ಟ್ಗಳನ್ನು ಕಳವು ಮಾಡಿದ್ರು. ಈ ಪ್ರಕರಣದಲ್ಲಿ ಶಿವು ಜ್ಞಾನದೇವ ಅನ್ನುವವರನ್ನ ಬಂಧಿಸಲಾಗಿದೆ. ಇನ್ನು ಬಂಧಿತರಿಂದ 1.7 ಸಾವಿರ ಮೌಲ್ಯದ ಬಂಗಾರದ ತಾಳಿ ಹಾಗೂ ಕೃತ್ಯಕ್ಕೆ ಬಳಸಿದ 2.85 ಲಕ್ಷ ಬೆಲೆ ಬಾಳುವ ಆಟೋ ವಾಹನವನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಜಯಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿಗಾಗಿ ಆಗ್ರಹಿಸಿ ಕಳೆದ 60 ದಿನಗಳಿಂದ ವಿಜಯಪುರದ ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಇದೀಗ ರಂಗೋಲಿ ಚಳವಳಿ ಹಮ್ಮಿಕೊಳ್ಳಲಾಗಿದೆ. ನಗರದ ವಿವಿಧ ವೃತ್ತಗಳಲ್ಲಿ ರಂಗೋಲಿ ಬಿಡಿಸಿ ಹೋರಾಟ ಮಾಡ್ತಿದ್ದಾರೆ. ಈಗಾಗಲೇ ಹೋರಾಟಗಾರರು ಕರಾಳ ದೀಪಾವಳಿ, ರಕ್ತದಿಂದ ಸಹಿ ಸಂಗ್ರಹ ಸೇರಿದಂತೆ ವಿವಿಧ ರೀತಿಗಳಲ್ಲಿ ಹೋರಾಟ ಮಾಡಿದ್ರು. ಈಗ ರಂಗೋಲಿ ಬಿಡಿಸಿ ಹೋರಾಟ ಮಾಡ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಹಾಗೂ ಅಕ್ಕಪಡೆ ಯೋಜನೆಗಳ ಚಾಲನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉದ್ಘಾಟನೆ ಮಾಡುವ ಮೂಲಕ ಚಾಲನೆ ಕೊಡಲಿದ್ದಾರೆ. ಜೊತೆಗೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಭೆ ನಡೆಸಲಿದ್ದಾರೆ. ಹಿಂದೂ ಜಾಗೃತಿ ವೇದಿಕೆ ವತಿಯಿಂದ ಇವತ್ತು ಮೈಸೂರಿನಲ್ಲಿ ಹಿಂದೂ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೈಸೂರಿಗೆ ಹಿಂದೂ ಹುಲಿ ಎಂಬ ಶೀರ್ಷಿಕೆ ಅಡಿ ಹಿಂದೂಗಳನ್ನು ಜಾಗೃತಿಗೊಳಿಸುವ ಕಾರ್ಯಕ್ರಮ ಇದಾಗಿದೆ. ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದು, ಮಣಿಪಾಲ್ ಹಾಸ್ಪಿಟಲ್ನಿಂದ ಕಲಾಮಂದಿರದವರೆಗೂ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಬಳಿಕ ಕಲಾಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಹುಬ್ಬಳ್ಳಿಯಲ್ಲಿ ನಡೆದ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಪ್ರಯಾಣಿಕರು ಬಿಟ್ಟು ಹೋಗಿದ್ದ ನಗನಾಣ್ಯ ಮರಳಿಸುವ ಮೂಲಕ ಬಸ್ ಚಾಲಕ ಮತ್ತು ಆಟೋ ಚಾಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ. ರೈಲ್ವೆ ನಿಲ್ದಾಣದಿಂದ ಪ್ರಯಾಣಿಸಿದ ಆಟೋದಲ್ಲಿ ಬೆಲೆ ಬಾಳುವ ವಸ್ತುಗಳಿದ್ದ ಸೂಟ್ಕೇಸನ್ನು ಪ್ರಯಾಣಿಕರು ಬಿಟ್ಟು ಹೋಗಿದ್ರು. ಅದನ್ನು ನೋಡಿದ ಆಟೋ ಚಾಲಕ ಗೋಪಾಲ್ ಸಿಂಗನಹಳ್ಳಿ ಸೂಟ್ಕೇಸ್ ಮರಳಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಇನ್ನೊಂದು ಕಡೆ ಬಸ್ನಲ್ಲಿ ಬಿಟ್ಟು ಹೋಗಿದ್ದ 10 ಗ್ರಾಂ ಚಿನ್ನಾಭರಣ ಮತ್ತು 5,000 ನಗದನ್ನು ಪ್ರಯಾಣಿಕರಿಗೆ ಮರಳಿಸುವ ಮೂಲಕ ನಿರ್ವಾಹಕ ಗಂಗಯ್ಯ ಬಂಡಿಮಠ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಇಬ್ಬರ ಕಾರ್ಯಕ್ಕೂ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಗೀತೋತ್ಸವ ಕಾರ್ಯಕ್ರಮ ನಡೆದಿದೆ. ಈ ಮಹೋತ್ಸವದ ವೇಳೆ ದೈವದ ಆರಾಧನೆ ನಡೆಸುವ ಪಾಣಾರ ಸಮುದಾಯದವರ ವಾರ್ಷಿಕ ಉತ್ಸವ ನಡೆಸಲಾಗಿದೆ. ದೈವ ನರ್ತಕರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿವೆ. ಈ ವೇಳೆ ದೈವ ನರ್ತಕರು ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರನ್ನ ವಿಶಿಷ್ಟ ರೀತಿಯಲ್ಲಿ ಸನ್ಮಾನಿಸಿದ್ದಾರೆ. ಮಠದ ವತಿಯಿಂದ ಪಾಣಾರ ಸಂಘದವರಿಗೆ ಕೃಷ್ಣಾನುಗ್ರಹ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದೇ ವೇಳೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ತೇಜಸ್ವಿನಿ ಅನಂತಕುಮಾರ್ ಅವರನ್ನು ಕೂಡ ಗೌರವ ಮಾಡಲಾಗಿದೆ. ಪ್ರಧಾನಿ ಮೋದಿ ನವೆಂಬರ್ 28ರಂದು ಉಡುಪಿಗೆ ಭೇಟಿಯನ್ನು ನೀಡಲಿದ್ದಾರೆ. ಈ ವೇಳೆ ಉಡುಪಿಯ ಶ್ರೀಕೃಷ್ಣನ ದರ್ಶನವನ್ನ ಪಡೆಯುತ್ತಾರೆ.
ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಕೃಷ್ಣಮಠಕ್ಕೆ ಪ್ರಧಾನಿ ಮೋದಿ ಭೇಟಿಯನ್ನ ನೀಡ್ತಾ ಇದ್ದು, ಶ್ರೀ ಕೃಷ್ಣಮಠದಲ್ಲಿ ಭರದಿಂದ ಸಿದ್ಧತೆಗಳು ಕೂಡ ನಡೆದಿವೆ. ಕೃಷ್ಣಮಠದ ಆವರಣದಲ್ಲಿ ಲಕ್ಷ ಕಂಠಗೀತಾ ಪಠಣ ಸಮಾರೋಪ ನಡೆಯಲಿದೆ. 1 ಲಕ್ಷ ಭಕ್ತರು ಭಗವದ್ಗೀತೆ ಪಠಿಸಲಿದ್ದು, ಪ್ರಧಾನಿ ಮೋದಿ ಅವರು ಕೂಡ ಭಗವದ್ಗೀತೆ ಪಠಣ ಮಾಡಲಿದ್ದಾರೆ. ಇನ್ನು ಕೃಷ್ಣಮಠದ ಹೊರ ಆವರಣದಲ್ಲಿ ಭರ್ಜರಿ ಸಿದ್ಧತೆ ಮಾಡಲಾಗುತ್ತಿದೆ. ದೆಹಲಿ ಸ್ಫೋಟ ಪ್ರಕರಣದಲ್ಲಿ ಫಂಡಿಂಗ್ ಪ್ರಕರಣದಲ್ಲಿ ತನಿಖೆಗೆ ಇಳಿದಿದ್ದ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಫರೀದಾಬಾದ್ನ ಅಲ್ ಫಲ್ಹಾ ವಿವಿ ಸಂಸ್ಥಾಪಕರನ್ನ ಬಂಧಿಸಿದ್ದಾರೆ. ಜಾವೇದ್ ಅಹಮದ್ ಸಿದ್ದಿಕಿ ಬಂಧಿತ ವ್ಯಕ್ತಿಯಾಗಿದ್ದು, ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ದೆಹಲಿ ಸ್ಫೋಟದಲ್ಲಿ 13 ಮಂದಿ ಸಾವನ್ನಪ್ಪಿದ್ದು, 22 ಹೆಚ್ಚು ಜನರಿಗೆ ಗಾಯವಾಗಿತ್ತು. ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯಿ ಸಹೋದರ ಅನ್ಮೋಲ್ ಬಿಷ್ಣೋಯಿ ಅಮೆರಿಕಾದಿಂದ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ. ಈತ ಮಹಾರಾಷ್ಟ್ರ ಶಾಸಕ ಬಾಬಾ ಸಿದ್ದಿಕಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದ. ಜೊತೆಗೆ ನಟ ಸಲ್ಮಾನ್ ಖಾನ್ ಮನೆ ಬಳಿ ನಡೆದಿದ್ದ ಫೈರಿಂಗ್ ಕೇಸ್ನಲ್ಲೂ ಭಾಗಿಯಾಗಿದ್ದ. ಅನ್ಮೋಲ್ ಮೇಲೆ 30 ಪ್ರಕರಣಗಳಿದ್ದು, ಈತನ ತಲೆಗೆ ಎನ್ಐಎ 10 ಲಕ್ಷ ಬಹುಮಾನ ಘೋಷಿಸಿತ್ತು. ದೆಹಲಿಗೆ ಬರ್ತಿದ್ದಂತೆ ಎನ್ಐಎ ವಶಕ್ಕೆ ಪಡೆದಿದೆ. ಅಖಂಡ 2 ರಿಲೀಸ್ಗೆ ರೆಡಿಯಾಗಿರುವಾಗಲೇ ಬಾಲಯ್ಯ ನಟನೆಯ ಹೊಸ ಸಿನಿಮಾದ ಕೆಲಸ ಶುರುವಾಗಿದೆ. ಗೋಪಿಚಂದ್ ಮಲಿನೇನಿ ಆಕ್ಷನ್ ಕಟ್ ಹೇಳಿದ್ದಾರೆ. ಇನ್ನು ಈ ಹೆಸರಿಡದ ಸಿನಿಮಾಗೆ ನಾಯಕಿಯಾಗಿ ನಯನತಾರ ಆಯ್ಕೆ ಆಗಿದ್ದಾರೆ. ಒಂದಲ್ಲ ಎರಡಲ್ಲ 4 ದಿನಗಳಿಂದ ಕಾಡಾನೆ ಶಿವನ ಸಮುದ್ರದ ಕೆನಾಲ್ಗೆ ಬಿದ್ದು ನರಳಾಡ್ತಾ ಇತ್ತು. ನಾಲೆಗೆ ಬಿದ್ದ ಆನೆಯನ್ನ ರಕ್ಷಣೆ ಮಾಡದೆ ಅರಣ್ಯ ಇಲಾಖೆಯವರು ಅದರ ಪಾಡಿಗೆ ಅದು ಹೋಗುತ್ತೆ ಅಂತ ಸುಮ್ಮನಿದ್ರು. ಆದ್ರೆ ಗಜರಾಜನ ಕಷ್ಟ ನೋಡಿದ್ದ ನಿಮ್ಮ ನ್ಯೂಸ್ 18 ವರದಿ ಮಾಡಿತ್ತು. ಗಜರಾಜನನ್ನ ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಶಿವನ ಸಮುದ್ರದ ನಾಲೆಗೆ ಬಿದ್ದು 4 ದಿನಗಳಿಂದ ಕಾಡಾನೆ ಒದ್ದಾಟ. ಮೈ ಮರೆತು ಮಲಗಿದ್ದ ಅರಣ್ಯ ಇಲಾಖೆ. ನ್ಯೂಸ್ 18 ವರದಿ ಬಳಿಕ ರಕ್ಷಣಾ ಕಾರ್ಯ. ಖಾಸಗಿ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಕಾಡಾನೆ ಒಂದು ಬಿದ್ದಿದೆ. ಮಂಡ್ಯದ ಮಳವಡಿಯ ಬ್ಲಫ್ ಬಳಿ ನಡೆದಂತಹ ಘಟನೆ ಇದು. 4 ದಿನದಿಂದ ಕೆನಾಲ್ನಲ್ಲಿ ಒದ್ದಾಡ್ತಿದ್ದಾನೆ ಗಜರಾಜ. ವಿಚಾರ ತಿಳಿದ್ರೂ ಅರಣ್ಯ ಇಲಾಖೆ ಆನೆ ಮೇಲೆತ್ತುವಂತಹ ಕೆಲಸವನ್ನ ನಡೆಸೇ ಇಲ್ಲ. ಯಾಕೆ ಅರಣ್ಯ ಇಲಾಖೆಯವರು ನಿರ್ಲಕ್ಷ್ಯ ಮಾಡಿದ್ರು? ಯಾಕೆ ಅಷ್ಟೊಂದು ಬೇಜವಾಬ್ದಾರಿ ಅಂತೆ? ಭಾನುವಾರ ಬೆಳಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಭಾನುವಾರ ಆಗಿದ್ರಿಂದ ಅಧಿಕಾರಿಗಳು ಯಾರು ಕೂಡ ರೆಸ್ಕ್ಯೂ ಮಾಡೋ ಕೆಲಸಕ್ಕೆ ಹೋಗಿಲ್ಲ. ನ್ಯೂಸ್ 18 ಕನ್ನಡದಲ್ಲಿ ನಾನ್ ಸ್ಟಾಪ್ ಕವರೇಜ್. ಕೆನಾಲ್ಗೆ ಬಿದ್ದಿರುವ ಆನೆ ಮೇಲೆತ್ತುವ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಪ್ರೊಸೀಜರ್ ಎಲ್ಲ ಏನ್ ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಕ್ರೇನ್ ಕೂಡ ಸಹ ಇಲ್ಲೇ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆನೆಗೆ ಒಂದು ಅರವಳಿಕೆ ಚುಚ್ಚುಮದ್ದನ್ನ ಸಹ ಕೊಡ್ತಾರೆ. ಬೆಲ್ಟ್ ಅನ್ನ ಹಾಕಿ ಕಂಟೈನರ್ ಮೇಲೆ ಮಲಗಿಸ್ತಾರೆ ಆನೆಯನ್ನ. ಆ ನಂತರ ಕ್ರೇನ್ ಮೂಲಕ ಮೇಲಕ್ಕೆತ್ತುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಆಪರೇಷನ್ ಗಜರಾಜ. ನ್ಯೂಸ್ 18 ಮೆಗಾ ಕವರೇಜ್. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿ ಖಾಸಗಿ ಪವರ್ ಪ್ಲಾಂಟ್ ಒಳಗೆ ನುಗ್ಗಿದ್ದ ಕಾಡಾನೆ 20 ಅಡಿ ಆಳಕ್ಕೆ ಬಿದ್ದು ಮೂಕರೋಧನೆ ಮಾಡಿತ್ತು. ಆನೆ ರಕ್ಷಣೆಗೆ ಯಾರೊಬ್ಬರೂ ಮುಂದಾಗಿರಲಿಲ್ಲ. ಆನೆ ಬದುಕಿ ಉಳಿಯುತ್ತೋ ಇಲ್ವೋ ಅಂತ ಸ್ಥಳೀಯರು ಮಾತನಾಡ್ತಿದ್ರು. ಆಗ ನ್ಯೂಸ್ 18 ಅಖಾಡಕ್ಕೆ ಎಳೆದಿದ್ರಿಂದ ಮೂಕ ಜೀವಿಯ ಪ್ರಾಣ ಉಳಿದಿದೆ. ಕಳೆದ ಶನಿವಾರ ಆಯಾ ತಪ್ಪಿ 20 ಅಡಿಯ ಆಳಕ್ಕೆ ಬಿದ್ದ ಕಾಡಾನೆ ಅಲ್ಲೇ ನೆರಳಾಡ್ತಿತ್ತು. ಅರಣ್ಯ ಇಲಾಖೆಯಾಗಲಿ ವಿದ್ಯುತ್ ಉತ್ಪಾದನಾ ಘಟಕದ ಅಧಿಕಾರಿಗಳಾಗಲಿ ತಲೆ ಕೆಡಿಸಿಕೊಂಡಿರಲಿಲ್ಲ. ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡಿದ ಬಳಿಕ ಅಲರ್ಟ್ ಆದ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ರು. ನಿನ್ನೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಅಖಾಡಕ್ಕಿಳಿದ ಅರಣ್ಯ ಅಧಿಕಾರಿಗಳು 3 ಕ್ರೇನ್ ಮೂಲಕ ಆನೆ ಮೇಲೆತ್ತುವ ಕಾರ್ಯಾಚರಣೆ ಶುರು ಮಾಡಿದ್ರು. ಅರವಳಿಕೆ ಮದ್ದು ನೀಡಿದ ಆನೆಯನ್ನ ಮೇಲೆತ್ತಿ ಲಾರಿಗೆ ಶಿಫ್ಟ್ ಮಾಡಿದ್ರು. ಇದು ತುಂಬಾ ಹೈಲಿ ರಿಸ್ಕಿ ಅನೆಸ್ಥೀಶಿಯಾ ಮಾಡ್ತಿರೋದು ನಾವು ಈ ಟೆರೈನ್ ಅಲ್ಲಿ. ಮತ್ತೆ ಈ ವಾಟರ್ ಬಾಡಿ ನಾವು ಆನೆನೇ ಹಿಡಿಯಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಪ್ಲಾನ್ಡ್ ಸೋ ಮೆನಿ ಥಿಂಗ್ಸ್ ಅಂಡ್ ಸೀನಿಯರ್ ಡಾಕ್ಟರ್ಸ್ ಇರ್ಬೋದು, ಸೌತ್ ಆಫ್ರಿಕನ್ ನಮ್ಮ ಸೀನಿಯರ್ ಡಾಕ್ಟರ್ಸ್. ಆನೆಗೆ ಈಗ ಸದ್ಯಕ್ಕೆ ಆನೆಗೆ ತೊಂದರೆ ಏನಿಲ್ಲ. ಸೊ ಮೈನ್ ಏನಪ್ಪಾ ಅಂದ್ರೆ ಕಾಲಲ್ಲಿ ಮಾತ್ರ ಅದು ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಈಚೆಗೆ ಬಂತು ಅಂದ ತಕ್ಷಣ ಬಿಸಿಲು ಬಂದ ತಕ್ಷಣ ಸರಿ ಹೋಗುತ್ತೆ. ಅದನ್ನ ಬಿಟ್ರೆ ಹೆಲ್ತ್ ಇಶ್ಯೂ ಏನಿಲ್ಲ. ನಾನು
ಇದು DCF, ಡಾಕ್ಟರ್ಸು ಮತ್ತು ವೈಲ್ಡ್ ಲೈಫ್ DCF ಮತ್ತು ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತಿದೆ, ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅವರು ಕಂಟೈನರ್ ಕೂಡ ಕಳಿಸಿದ್ರು ಸಮಯಕ್ಕೆ ಸರಿಯಾಗಿ. ಸೊ ಎಲ್ಲ ಒಂದು ಕೋಆರ್ಡಿನೇಷನಲ್ಲಿ ಇದು ಸಕ್ಸಸ್ ಆಗಿದೆ. ಆನೆಯನ್ನ ಲಾರಿಯಲ್ಲಿ ಶಿಫ್ಟ್ ಮಾಡಿ ಕಾಡಿಗೆ ಸಾಗಿಸಲಾಯಿತು. ಅಲ್ಲಿ ಚಿಕಿತ್ಸೆ ನೀಡಿದ ವೈದ್ಯರ ತಂಡ ಆನೆಯನ್ನ ಕಾಡಿಗೆ ಬಿಟ್ಟು ಬಂದ್ರು. 4 ದಿನಗಳಿಂದ ನಿತ್ರಾಣಗೊಂಡಿರುವ ಆನೆಯ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ನಿಗಾ ವಹಿಸಲಿದ್ದಾರೆ ಎನ್ನಲಾಗಿತ್ತು. ನಮ್ಮ ಡಾಕ್ಟರ್ಸ್ ಅಂಡ್ ಟೀಮ್ಸ್ ಮತ್ತು ನಾವು ಕೂಡ ಮತ್ತು ಅಧಿಕಾರಿಗಳು ಕೂಡ ನಮಗೆ ಅದರಿಂದ ನಮಗೆ ನಿರಂತರ ಮಾರ್ಗದರ್ಶನ ಮಾಡಿದ್ದಾರೆ. ನಾವು ಒಟ್ಟಾರೆ ನಮ್ಮ ಹಿರಿಯಾಧಿಕಾರಿಗಳು ಮತ್ತು ಏನು ಸ್ಥಳದಲ್ಲಿ ಟೆಕ್ನಿಕಲ್ ಕಮಿಟಿ ಯಾವ ರೀತಿ ಅವ್ರು ಆಪರೇಟ್ ಮಾಡಿದ್ರು ನಿಜವಾಗ್ಲೂ ಅವರಿಗೆ ನಾನು ಇವತ್ತು ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತೀನಿ. ಆನೆ ಬಿದ್ದು 3 ದಿನ ಆದ್ರೂ ಯಾರಿಗೂ ಕಂಡಿರಲಿಲ್ವಾ? ಖಾಸಗಿ ಕಂಪನಿ ಆಗಿದ್ದ ಕಾರಣಕ್ಕೆ ಆನೆ ಬಿದ್ದಿದ್ದನ್ನ ಮುಚ್ಚಿಟ್ಟಿದ್ರ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಗಮನಕ್ಕೆ ತರೋದಕ್ಕೂ ವಿಳಂಬ ಮಾಡಲಾಯಿತಾ? ನ್ಯೂಸ್ 18 ಎಚ್ಚರಿಸುವ ತನಕ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿತ್ತ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಪ್ರಾಥಮಿಕ ಚಿಕಿತ್ಸೆ ನೀಡಿ ಅರಣ್ಯಕ್ಕೆ ಬಿಟ್ಟ ವೈದ್ಯರು ಡ್ರೋನ್ ಮೂಲಕ ಆನೆ ಚಲನವಲನದ ಮೇಲೆ ನಿಗಾ ವಹಿಸುತ್ತೇವೆ ಎಂದಿದ್ರು. ಆದರೆ ಕಾಡಿನಲ್ಲಿ 2 ಡ್ರೋನ್ ಹಾಳಾಗಿದ್ರಿಂದ ಅರಣ್ಯ ಸಿಬ್ಬಂದಿ ವಾಪಸ್ಸಾಗಿದ್ದಾರೆ ಎನ್ನಲಾಗಿದೆ. ಆದರೆ ಅರವಳಿಕೆ ನೀಡಿದ ಬಳಿಕ ಆನೆಗೆ ಪ್ರಜ್ಞೆ ಬಂದು ಆಹಾರ ಸೇವಿಸುವ ತನಕ ಅರಣ್ಯ ಸಿಬ್ಬಂದಿ ನೋಡಿಕೊಳ್ಬೇಕಿತ್ತು. 2 ಡೋಸ್ ಅರವಳಿಕೆ ಮದ್ದು ನೀಡಿದ್ರಿಂದ ಕಾಲುಗಳು ಸೊಂಡಿಲು ಮರಗಟ್ಟಿದ್ದವು. ಆಗಲೇ ಕಾಡಿಗೆ ಬಿಟ್ಟಿದ್ದು ತಪ್ಪಲ್ವೇ ಅನ್ನೋ ಪ್ರಶ್ನೆ ಎದುರಾಗಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ? ಸಿಎಂ ಬದಲಾವಣೆ ಮಾಡೇ ಬಿಡ್ತಾರಾ ಅನ್ನುವ ಪ್ರಶ್ನೆಗಳಿಗೆ ಕಾಂಗ್ರೆಸ್ನಿಂದ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಹೈಕಮಾಂಡ್ ನಾಯಕರು ಸ್ಪಷ್ಟನೆ ಕೊಡ್ತಿಲ್ಲ. ಈ ಕಡೆ ದೆಹಲಿಗೆ ಬನ್ನಿ ಅಂತ ಕರೆದ್ರೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ನಾನು ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಸಚಿವರು ಶಾಸಕರು ತಮಗೆ ಬೇಕಾದಂತೆ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವ ಈ ಹಾವು ಏಣಿ ಆಟವೇ ಈಗ ಬಿಜೆಪಿಗೆ ಬ್ರಹ್ಮಾಸ್ತ್ರ ಆಗಿದೆ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ. ಯಾವಾಗ ಮಾಡ್ತಾರೋದು ವರಿಷ್ಠರಿಗೆ ಬಿಟ್ಟಂತ ವಿಚಾರ. ಪುನರ್ರಚನೆ ಆದ್ಮೇಲೆ ಮುಖ್ಯಮಂತ್ರಿ ಮಾಡಬಾರದು ಅಂತಕ್ಕಂಥದ್ದೇನು ಸುಪ್ರೀಂ ಕೋರ್ಟ್ ಆದೇಶ ಏನಾದ್ರು ಇದೆಯಾ? ನವೆಂಬರ್ 20ನೇ ತಾರೀಕಿಗೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬಲಿದೆ. ಬಿಹಾರ ಚುನಾವಣೆ ಕೂಡ ಮುಗಿದಿದ್ದು ಸಹಜವಾಗೇ ಬದಲಾವಣೆ ಕೂಗು ಬಲಗೊಂಡಿದೆ. ಮೊನ್ನೆ ಬಿಹಾರ ಎಲೆಕ್ಷನ್ ಮುಗಿದ ಮರುದಿನವೇ ದೆಹಲಿಗೆ ಹೋಗಿದ್ದ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಬಂದಿದ್ದರು. ಸಿಎಂ ಹೋಗಿ ರಾಗ ಭೇಟಿಯಾಗುತ್ತಲೇ ಮುಖ್ಯಮಂತ್ರಿ ಪಾಳೆಯದಿಂದ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂಬ ಮಾತು ಹರಿದಾಡಲು ಶುರುವಾಗಿತ್ತು. ಇದಾದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚಿಸಿ ಎಂದು ರಾಹುಲ್ ಹೇಳಿದ್ದಾರೆ ಎಂಬ ಕಾರಣ ಮುಂದಿಟ್ಟುಕೊಂಡೇ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದರು ಸಿಎಂ ಸಿದ್ದರಾಮಯ್ಯ. ಆ ಬೆಳವಣಿಗೆಗಳ ನಡುವೆಯೇ ಸಂಪುಟ ಪುನರಚನೆ ಆದರೆ ಸಿಎಂ ಸಿದ್ದರಾಮಯ್ಯ ಸೇಫ್ ಅಂತಾನೆ ಹೇಳಲಾಗ್ತಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಪರ ಹಿರಿಯ ನಾಯಕ MLC BK ಹರಿಪ್ರಸಾದ್ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಕೆಲ ತಿಂಗಳುಗಳ ಹಿಂದೆ ಹರಿಪ್ರಸಾದ್ ನಿವಾಸಕ್ಕೆ ಭೇಟಿ ನೀಡಿದ್ದ ಸಿದ್ದರಾಮಯ್ಯ ಹರಿಪ್ರಸಾದ್ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ. ದೇಶದಲ್ಲಿ ಹಿಂದುಳಿದ ವರ್ಗಗಳ ಶಕ್ತಿ ಜಾಸ್ತಿ ಇದ್ದು ಹಿಂದುಳಿದ ಸಮುದಾಯದ ಪ್ರಬಲ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ. ದೇಶದ ಕೆಲ ಹಿಂದುಳಿದ ನಾಯಕರು ಸೇರಿದಂತೆ ರಾಜ್ಯದಲ್ಲಿ ಅಹಿಂದ ನಾಯಕರು ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸದಂತೆ ಸಲಹೆ ನೀಡುತ್ತಿದ್ದಾರೆ. ಸದ್ಯ ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿನ ಏಕೈಕ ಹಿಂದುಳಿದ ವರ್ಗದ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ವಿಪಕ್ಷಗಳಿಗೆ ಆಹಾರವಾಗುವ ಸಾಧ್ಯತೆಗಳೂ ಇವೆ ಎಂದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡಲು BK ಹರಿಪ್ರಸಾದ್ ಪ್ರಯತ್ನ ನಡೆಸಿದ್ದಾರೆ. ಹೀಗಿರುವಾಗಲೇ DKಶಿ ಪರ ಈಗಲೂ ಕೆಲ ಶಾಸಕರು ಮಾತನಾಡುತ್ತಿದ್ದಾರೆ. ಸಂಪುಟ ಪುನರಚನೆ ಬಳಿಕವೂ ಸಿಎಂ ಬದಲಾಗಬಹುದಲ್ವಾ ಅನ್ನೋದು ಶಾಸಕರ ಪ್ರಶ್ನೆ. ಈಗ ಸಂಪುಟ ಪುನರಚನೆ ಅಧಿಕಾರ ಮುಖ್ಯಮಂತ್ರಿಗೆ ಸಿಗಂಕ ಕಾಣ್ತಾ ಇದೆ. ಹೀಗಾಗಿ DK ಶಿವಕುಮಾರ್ಗೆ ಹಿನ್ನಡೆ ಆದಂಗೆ ಕಾಣಲ್ಲ ಸರ್. ಸಂಪುಟ ಪುನರ್ರಚನೆ ಆದ್ಮೇಲೆ ಮುಖ್ಯಮಂತ್ರಿ ಮಾಡಬಾರದು ಅಂತಕ್ಕಂಥದ್ದೇನಾದ್ರು ಸುಪ್ರೀಂ ಕೋರ್ಟ್ ಆದೇಶ ಏನಾದ್ರು ಇದೆಯಾ? ಏನಿಲ್ಲ. ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ತೀರ್ಮಾನ ತಗೋದು. ಯಾಕೆ ಈಗ ಆ ವಿಚಾರ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ ಅಂತ ನನ್ನ ಭಾವನೆ. ಯಾಕೆಂದ್ರೆ ಸರ್ ನೀವೇ ಹೇಳ್ತಾ ಇರಿ ಪಕ್ಷಕ್ಕೋಸ್ಕರ ಅವ್ರು ದುಡಿದಿದ್ದಾರೆ, ಅವ್ರದ್ದು ಕೂಡ ಶ್ರಮ ಇದೆ ಅಂತ. ಯಾಕೆಂದ್ರೆ ನಿಮ್ ಜಿಲ್ಲೆಯವರೇ ಅವರು ಕೂಡ. ಈಗಲೂ ಅದನ್ನೇ ಹೇಳ್ತೀವಿ. ಆದ್ರೆ ನಾಳಿಕೆ ಮಾಡ್ಬಿಡಿ ಅಂತ ನಾನು ಹೇಳಕ್ಕಾಯ್ತದ? ಅಷ್ಟು ದೊಡ್ಡವನು ಅಲ್ಲ ನಾನು. ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಯಾರ್ಯಾರು ದುಡಿದವರೇ ಪಕ್ಷಕ್ಕೆ ಯಾವ ಸಂದರ್ಭದಲ್ಲಿ ಅವ್ರಿಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಬಿಹಾರ ಸೋಲಿನಿಂದ ಕಂಗೆಟ್ಟಿರುವ ಹೈಕಮಾಂಡ್ ಸಂಪುಟ ಪುನರಚನೆ ಎಂಬ ಜೇನುಗೂಡಿಗೆ ಕೈ ಹಾಕುವ ಸಾಹಸ ಮಾಡುತ್ತಿಲ್ಲ. ಅಂತಹ ದುಸ್ಸಾಹಸ ಪ್ರಯೋಗಕ್ಕೂ ಕೈ ಹಾಕುತ್ತಿಲ್ಲ. ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ, ಪುನರಚನೆಗಳಿಗೆಲ್ಲ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಆಸೆಯಿಂದ ದೆಹಲಿಗೆ ಹೋಗಿದ್ದ ಸಿಎಂಗೂ DCMಗೂ ನಿರಾಸೆಯಾಗಿದೆ.
ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮಧ್ಯೆಯೇ ಓಡಾಡುತ್ತಿದ್ದ ಸಂಪುಟ ಚೆಂಡು ಇದೀಗ ಮತ್ತೆ ರಾಹುಲ್ ಗಾಂಧಿ ಕಡೆಗೆ ಹೋಗಿದೆ. ನಿನ್ನೆ ಸಿದ್ದರಾಮಯ್ಯ ಭೇಟಿ ಮಾಡಿದ್ದ ಖರ್ಗೆ ಅವರು ಒಂದಷ್ಟು ಸಲಹೆಗಳನ್ನು ನೀಡಿ ಕಳಿಸಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಪುನರಚನೆ ಸದ್ಯಕ್ಕೆ ಬೇಡ, ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋದರೆ ಉತ್ತಮ. ಸಮಯ ಬಂದಾಗ ಎಲ್ಲರೂ ಕೂತು ಚರ್ಚೆ ಮಾಡೋಣ. ಯಾರನ್ನ ಉಳಿಸ್ಕೊಳ್ಬೇಕು, ಕೈ ಬಿಡಬೇಕು ಎಂಬುದರ ಬಗ್ಗೆ ಪರಿಶೀಲನೆ ಮಾಡೋಣ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ನಿರ್ಧಾರ ಮಾಡೋಣ ಎಂದು ಹೇಳಿ ಕಳಿಸಿದ್ದಾರೆ. ಆದರೆ ಒಟ್ಟೊಟ್ಟಿಗೆ ಕೆಲ ಜಾಣ ನಡೆಯನ್ನು ಖರ್ಗೆ ಅವರು ಅನುಸರಿಸಿದ್ದಾರೆ. ಸೆಷನ್ ಇದೆ ಕ್ರಾಂತಿನೂ ಇಲ್ಲ, ಯಾವುದೂ ಕ್ರಾಂತಿ ಇಲ್ಲ, ಏನೂ ಇಲ್ಲ. ನಮ್ಮ ಶಾಂತಿವಾಗೈತೆ, ಶಾಂತತೆ. ಸಿದ್ದರಾಮಯ್ಯನವರು ಪಕ್ಷದ ಶಿಸ್ತಿನ ಸಿಪಾಯಿ, DK ಶಿವಕುಮಾರ್ ಅವರು ಶಿಸ್ತಿನ ಸಿಪಾಯಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಆದೇಶ ಮಾಡುತ್ತೋ ನಾವೆಲ್ಲರೂ ಪಕ್ಷದ ಆದೇಶವನ್ನು ಹೈಕಮಾಂಡವನ್ನು ಕೇಳ್ತೀವಿ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾವೆ. ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇವತ್ತು ಪ್ರತಿಪಕ್ಷದವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸಂಪುಟ ಪುನರಚನೆ ಸದ್ಯಕ್ಕಿಲ್ಲ ಅನ್ನುತ್ತಲೇ ಕೆಪಿಸಿಸಿ ಪಟ್ಟ ಉಳಿಸಿಕೊಳ್ಳಲು DK ಬ್ರದರ್ಸ್ ದಿಲ್ಲಿ ಮಟ್ಟದಲ್ಲೂ ಲಾಬಿ ಮಾಡುತ್ತಿದ್ದಾರೆ. ಆದರೆ ನಾವು ಯಾರೂ ಸಹ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಿ ಅಂತ ಹೇಳಿಲ್ಲ, ನಾನು ಆಕಾಂಕ್ಷಿ ಅಲ್ಲ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಕಾದ್ ನೋಡೋಣ, ಯಾವಾಗ ಮಾಡ್ತಾರದು ವರಿಷ್ಠರಿಗೆ ಬಿಟ್ಟಂತ ವಿಚಾರ, ಅದು ನೋಡೋಣ, ಕಾದ್ ನೋಡೋಣ. CM ಅವರು ಮತ್ತೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗ್ತಾರೆ, ಅದೇನ ಹೋಗ್ತಾರೆ ಬರ್ತಾರೆ, ಬೇರೆ ಬೇರೆ ಕೆಲಸ ಇರ್ತಾವೆ. ಈಗ ಬಿಡ್ಲಿಕ್ಕೆ ಯಾರು ಹೇಳಿಲ್ಲ, ಯಾರು ಹೇಳಿದ್ದೇವೆ? ನಾವೇನು ಯಾರು ಹೇಳಿರಲ್ಲ, ಯಾರು ಹೇಳಿಲ್ಲ ಬಿಡಂತ ಯಾರು ಹೇಳಿಲ್ಲ. ಅವ್ರಿಗೆ ಅವರೇ ಇರ್ತಾರೆ, ಅವರೇ ಇರ್ತಾರೆ. ಅವರೇ ಇರ್ಲಂತಾರೆ, ಅವರೇ ಇರ್ತಾರೆ, ಪ್ರಶ್ನೆ ಇಲ್ಲ. ಸದ್ಯಕ್ಕಿಲ್ಲ, ನೋಡೋಣ, ಅವಕಾಶ ಬಂದಾಗ ನೋಡೋಣ. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಪ್ರತಿಪಕ್ಷಗಳ ನಾಯಕರು ಟೀಕೆ ಮಾಡಿದ್ದಾರೆ. ಜನರ ಸಮಸ್ಯೆಗಳಿಗಿಂತಲೂ ಇವರಿಗೆ ಕುರ್ಚಿ ಕಚ್ಚಾಟವೇ ಹೆಚ್ಚಾಯ್ತಾ ಎಂದು ಪ್ರಶ್ನಿಸಿದ್ದಾರೆ. ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈಗಲಾದ್ರೂ ಅವರು ಪುನರ್ರಚನೆ ಅಥವಾ ಬದಲಾವಣೆ ಇದನ್ನ ಸ್ವಲ್ಪ ಬದಿಗಿಟ್ಟು ಜನರ ಕೆಲಸ ಮಾಡಿ. ನೋಡಿ, ಎಲ್ಲಕ್ಕಿಂತ ಮಿಗಿಲಾಗಿ ಹೈಕಮಾಂಡ್ ಅನ್ನೋದು ಕಾಂಗ್ರೆಸ್ ತಪ್ಪು. ಹೈಕಮಾಂಡ್ ಅಂತಂದ್ರೆ ಯಾವಾಗ್ಲೂ ಯಾರು ಇರ್ತಾರೆ? AICC ಅಧ್ಯಕ್ಷರು. AICC ಅಧ್ಯಕ್ಷರನ್ನು ಹೈಕಮಾಂಡ್ ಅಂತ ತಿಳ್ಕೊಂಡೇ ಇಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವ ನಾಯಕರು ಕೂಡ. ಅವರು ರಾಹುಲ್ ಗಾಂಧಿನೇ AICC ಅಧ್ಯಕ್ಷರು ಅಂತ ಇವತ್ತು ತಿಳ್ಕೊಂಡಾಗ ಕಾಣ್ತದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ವಿಧಾನಸೌಧದಲ್ಲಿ CM DCM ಮೇಕೆದಾಟು ಯೋಜನೆ ಬಗ್ಗೆ ಜೊತೆಯಾಗೇ ಸಭೆಗಳನ್ನ ಮಾಡಿದ್ದಾರೆ. 4 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಅರಣ್ಯ, ನೀರಾವರಿ, ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿದ್ದಾರೆ. ಹೀಗೆ ಇಬ್ಬರೂ ನಾಯಕರು ಜೊತೆಯಲ್ಲೇ ಓಡಾಡುತ್ತಿದ್ದು ನಮ್ಮ ನಡುವೆ ಯಾವುದೇ ಅಭಿಪ್ರಾಯ ಭೇದ ಇಲ್ಲ ಎಂಬ ಸಂದೇಶ ರವಾನಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ತೆರೆಮರೆಯಲ್ಲಿ ಸಂಪುಟ ಪುನರಚನೆ ಹಾಗೂ ನಾಯಕತ್ವ ಬದಲಾವಣೆಯ ಕಸರತ್ತುಗಳು ಜೋರಾಗಿಯೇ ಸಾಗುತ್ತಿದ್ದು ಯಾರ ಕೈ ಮೇಲಾಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಟೀಲು ದುರ್ಗಾ ಪರಮೇಶ್ವರಿ ಯಕ್ಷಗಾನ ಪ್ರಿಯೆ. ಭಕ್ತಿಯ ದ್ಯೋತಕವಾದ ಕಟೀಲು ಮೇಳದ ಯಕ್ಷಗಾನಗಳಿಗೆ ಸಖತ್ ಡಿಮಾಂಡ್ ಇದೆ. ಎಷ್ಟರ ಮಟ್ಟಿಗೆ ಅಂದರೆ 6 ಮೇಳಗಳಿದ್ರೂ ಮುಂದಿನ 15 ವರ್ಷಗಳ ಕಾಲ ಈಗಲೇ ಬುಕ್ಕಿಂಗ್ ಆಗಿದೆ. ಭಕ್ತರ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಈ ಬಾರಿ ಮತ್ತೊಂದು ಮೇಳ ಹೆಚ್ಚಳ ಮಾಡಲಾಗಿದೆ. ಏಳು ರಂಗಸ್ಥಳ, 7ರಲ್ಲೂ ಹಿಮ್ಮೇಳ ಮುಮ್ಮೇಳ. ಕಟೀಲಿನಲ್ಲಿ ಶುರುವಾಯಿತು ಮೇಳಗಳ ತಿರುಗಾಟ. 7 ರಂಗಮಂದಿರ, 7 ಮೇಳದ ದೇವರು, ನೆರೆದಿದ್ದ ಸಾವಿರಾರು ಜನರ ಎದುರು ಗೆಜ್ಜೆ ಕಟ್ಟಿ ಕುಣಿದ ಕಲಾವಿದರು. ಈ ದೃಶ್ಯ ಕಂಡು ಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಂಭಾಗ. ಕಟೀಲು ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯು ಈ ವರ್ಷದ ತಿರುಗಾಟ ಪ್ರಾರಂಭಗೊಂಡಿದೆ. ಹೀಗಾಗಿ ಮೇಳದ ಪ್ರಥಮ ಪ್ರದರ್ಶನ ಕಟೀಲು ಕ್ಷೇತ್ರದ ರಥ ಬೀದಿಯ ಸರಸ್ವತಿ ಸದನದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಕಟೀಲು ಮೇಳಕ್ಕೆ ಈ ಬಾರಿಯ 7ನೇ ಮೇಳ ಸೇರ್ಪಡೆಯಾಗಿದೆ. ಯಕ್ಷಗಾನ ಪ್ರದರ್ಶನ ಸಾಮಾನ್ಯ,
ಆದರೆ ಒಂದೇ ಕಡೆ 7 ರಂಗಸ್ಥಳ, 7 ರಂಗಸ್ಥಳದಲ್ಲೂ ಹಿಮ್ಮೇಳ ಮುಮ್ಮೇಳ ಕಲಾವಿದರನ್ನ ಕಾಣುವುದು ಅಪರೂಪ. ಮೇಳೆಗಳ ತಿರುಗಾಟ ಶುರುವಾದಾಗ ಪ್ರಥಮ ಪ್ರದರ್ಶನದಲ್ಲಿ 7 ಮೇಳಗಳು ಜೊತೆಯಾಗಿ ಪ್ರದರ್ಶನ ಕಂಡಿದೆ. ಕಲಾವಿದರು ಶ್ರೀದೇವಿಯ ಸಮ್ಮುಖದಲ್ಲಿ ಗೆಜ್ಜೆ ಕಟ್ಟಿ ಕುಣಿದರು. ಆ ಬಳಿಕ ದೇವಸ್ಥಾನದ ರಥ ಬೀದಿಯಲ್ಲಿ ಹಾಕಲಾಗಿದ್ದ 7 ರಂಗಸ್ಥಳಗಳಲ್ಲಿ ಪೂರ್ವರಂಗ ಕುಣಿತ ಪ್ರದರ್ಶಿಸಿದರು. ಪಾಂಡವಾಶ್ವಮೇಧ ಪ್ರಸಂಗವನ್ನ ಜನ ಕಣ್ತುಂಬಿಕೊಂಡ್ರು. ಈ ಕ್ಷೇತ್ರದಿಂದ 6 ಮೇಳಗಳು ಈಗಲೇ ಅದು ಸಂಭ್ರಮದಿಂದ ನಡೀತಾ ಇತ್ತು. ಇವತ್ತು ಖುಷಿಯ ವಿಶೇಷ ವಿಷಯ ಏನಂತ ಹೇಳಿದ್ರೆ 7ನೇ ಮೇಳ ಕೂಡ ಇವತ್ತು ಶುರುವಾಗಿದೆ. ಈ ಎಲ್ಲಾ ಮೇಳಗಳಿಗೂ ಅಮ್ಮನ ದಯೆ ಸಂಪೂರ್ಣವಾಗಿ ಇದೆ ಎಂದು ಹೇಳಲಿಕ್ಕೆ ನಾನು ಹಿಂಜರಿಯುವುದಿಲ್ಲ. ಯಾಕೆಂದ್ರೆ ಇಲ್ಲಿ ನೆರೆದಂತಹ ಜನಸ್ತೋಮವನ್ನು ನೋಡಿದ್ರೆ ಸಾಕಾಗ್ತದೆ. ಅದನ್ನು ನಾವೇನು ಬಾಯಲ್ಲಿ ಪ್ರಕಟ ಮಾಡಬೇಕಂತಿಲ್ಲ. ಕಟೀಲು ಮೇಳದ ಯಕ್ಷಗಾನ ಪ್ರದರ್ಶನ ಅಂದರೆ ಕರಾವಳಿಗರಲ್ಲಿ ಭಕ್ತಿ ಭಾವ ಹೆಚ್ಚು. ಕಟೀಲು ಮೇಳದ ಯಕ್ಷಗಾನ ಎಲ್ಲೇ ಪ್ರದರ್ಶನವಾಗಲಿ ಅಲ್ಲಿಗೆ ಸಾಕ್ಷಾತ್ ದೇವಿಯೇ ಬಂದು ಯಕ್ಷಗಾನ ನೋಡುತ್ತಾಳೆ ಎಂಬ ನಂಬಿಕೆ ಇದೆ. ಏಕೆಂದರೆ ಕಟೀಲು ದುರ್ಗೆಯು ಯಕ್ಷಗಾನ ಪ್ರಿಯೆ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ದೇವಿಗೆ ಯಕ್ಷಗಾನ ಸೇವೆ ನೀಡಿ ತಮ್ಮ ಇಷ್ಟಾರ್ಥ ಪೂರೈಸಿಕೊಳ್ಳುತ್ತಾರೆ. ಈ ಬಾರಿ ಶುರುವಾಗಿರುವ 7ನೇ ಮೇಳಕ್ಕೆ 1 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ಭಕ್ತರು ದೇಣಿಗೆ ನೀಡಿದ್ದಾರೆ. ಕಟೀಲು ಮೇಳದಲ್ಲಿ ಯಾವುದೇ ವಸ್ತುವನ್ನು ಹೆಚ್ಚಾಗಿ ನಾವು ಖರೀದಿಸಿದ್ದಿಲ್ಲ. ಇದು ಭಕ್ತಾದಿಗಳು ನೇರವಾಗಿ ನನ್ನ ಸೇವೆ ಎಂದು ಕೊಡುವ ಮೂಲಕವಾಗಿ ಎಲ್ಲ ಮೇಳಗಳಲ್ಲಿ ಚಿನ್ನ ಬೆಳ್ಳಿಯ ಆಭರಣ ಹೆಚ್ಚಾದದ್ದು. ಹಾಗಾಗಿ 7ನೇ ಮೇಳ ಆಗುವಾಗ ಆ ಎಲ್ಲ ಮೇಳಗಳಿಗೆ ಕಡಿಮೆ ಇಲ್ಲದಂತೆ ಮಾಡಬೇಕು ಅಂತ ನಾವು ಸಂಕಲ್ಪಿಸಿದ್ದೇವೆ. ಭಕ್ತಾದಿಗಳು ತಾ ಮುಂದು ನಾ ಮುಂದು ಅಂತ ಬಂದ ಕಾರಣ ಒಂದಷ್ಟು ದೇವರ ಚಿನ್ನ ಬೆಳ್ಳಿಯ ಕಿರೀಟಗಳು ಅದರೊಟ್ಟಿಗೆ ಆಯುಧಗಳು ಎಲ್ಲ ಉಚಿತವಾಗಿ ಸೇವಾ ರೂಪದಲ್ಲಿ ಬಂದಿದೆ. ಕರಾವಳಿಯ ವಿವಿಧ ಕಡೆಗಳಲ್ಲಿ ಕಟೀಲಿನ 7 ಮೇಳಗಳ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ. ಭಕ್ತಿ ಭಾವದ ಸಮ್ಮಿಳಿತವಾದ ಕಟೀಲು ಮೇಳದ ಯಕ್ಷಗಾನದ ವೈಭವವನ್ನ ಕಣ್ತುಂಬಿಕೊಳ್ಳಲು ಭಕ್ತರು ಕಾತುರರಾಗಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುಬರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.